ಸಿರಿಗನ್ನಡಂ ಕೆಲವರಿರ್ತಾರೆ ತಮ್ಮ ಪಾಡಿಗೆ ತಾವು ಕನ್ನಡ ಸೇವೆ ಮಾಡ್ತಾರೆ. ಹೆಸರಿಗಾಗಿ ಪ್ರಚಾರಕ್ಕಾಗಿ ಇವರ ಸೇವೆಯಲ್ಲ, ಅಥವಾ ಕನ್ನಡಮ್ಮನ ಹೆಸರಿನಲ್ಲಿ ದುಡ್ಡು ಮಾಡುವ ದಂಧೆಯಲ್ಲ. ಇವರದ್ದು ಹುಟ್ಟ ಕನ್ನಡ ಅಭಿಮಾನ. ಕನ್ನಡ ಮಾಸದಲ್ಲಿ ಇವರನ್ನ ನಿಮ್ಮೆದುರು ಪರಿಚಯಿಸುವ ಒಂದು ಪುಟ್ಟ ಪ್ರಯತ್ನವೇ ಯಾರಿನಿ ಅಭಿಮಾನಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಶ್ರೀ. ಸಿರಿಗನ್ನಡಂ ಸಿರಿಗನ್ನಡಂ ಕಾವೇರಿ ಗಲಾಟೆಯಿಂದಾಗಿ ತಮಿಳರ ಮೇಲಿನ ಕೋಪ ನಮಗಿನ್ನೂ ಆರಿಲ್ಲ. ತಮಿಳುನಾಡಿನವರು ಅಂದ್ರೆ ಕನ್ನಡ ವಿರೋಧಿಗಳು ಅಂತ ಹೌಹಾರುವವರಿದ್ದಾರೆ. ಇಂಥ ಹೊತ್ತಿನಲ್ಲಿ ನಾವು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನ ಪರಿಚಯಿಸ್ತಾ ಇದ್ದೇವೆ. ಮೂಲತಃ ತಮಿಳುನಾಡಿನವರಾದರೂ ಪ್ರತಿನಿತ್ಯ ಕನ್ನಡ ಸೇವೆ ಮಾಡುವ ಇವರು ಯಾರು, ಅವರ ಕತೆ ಏನು, ನೀವೇ ನೋಡಿ. La 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 la. ಹೀಗೆ ನಾಡು ನುಡಿಯ ಬಗ್ಗೆ ಸೇವೆ ಸಲ್ಲಿಸಿದವರ ಕುರಿತು, ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಕುರಿತ ಮಾಹಿತಿಯನ್ನ ತನ್ನ ಅಂಗಡಿಯ ಬಾಗಿಲಿನ ಪಕ್ಕ ಬೋರ್ಡ್ ಮೇಲೆ ಬರೆಸಿ ದೇಶಭಕ್ತಿ ಮೆರೆಯುವ ವಿಶಿಷ್ಟ ವ್ಯಕ್ತಿ ಶಿವಮೊಗ್ಗದ ಕಾರ್ಪೆಂಟರ್ ಕುಮಾರ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಆ ಗೌರ್ಮೆಂಟ್ ಶಾಲೆ ಮಕ್ಕಳು ದಿವಸ ಓಡಾಡ್ತಿರ್ಬೇಕಾದ್ರೆ, ಈ ಥರ ಓಡಾಡ್ತಿರ್ಬೇಕಾದ್ರೆ ನಮಗೊಂದು ಅನ್ನಿಸ್ತು, ಈ ಥರ ನಮ್ಮ ದೇಶದ ಮಹಾನ್ ವ್ಯಕ್ತಿ ಬಗ್ಗೆ ಅವರು ಇದನ್ನ ಹಿಸ್ಟ್ರಿನ ಬರ್ಸ್ಬೇಕು ಅಂತ ನನ್ನ ಭಾವನೆ. ಆದ್ದರಿಂದ ಎದುರುಗಡೆ ಮಂಜುನಾಥ ರೈಸ್ ಮಿಲ್ಲಲ್ಲಿ ಡ್ರೈವರ್ ಒಬ್ಬರು ಇದ್ದಾರೆ, ಆಮೇಲೆ ಚವಾಣ್ ಆರ್ಟಿಸ್ಟ್ ಇದ್ದಾರೆ. ಇವರನ್ನೆಲ್ಲ ಕರ್ಕೊಂಬಂದು ದಿವಸ ಒಬ್ಬೊಬ್ಬರು ಹುಟ್ಟಿದ್ದಬ್ಬದ ದಿವಸನ ಯಾವತ್ತು ಹುಟ್ಟಿದ್ದಬ್ಬ ಇರುತ್ತೋ ಅದನ್ನೆಲ್ಲ ನಮ್ಮ ಬುಕ್ಕಲ್ಲಿ ಬರ್ಸಿಟ್ಕೊಂಡಿದ್ದೀನಿ. ಕಾರ್ಪೆಂಟರ್ ಕುಮಾರ್ ಮೂಲತಃ ತಮಿಳುನಾಡಿನಿಂದ ವಲಸೆ ಬಂದವರು. ಶಿವಮೊಗ್ಗದ ಮಂಜುನಾಥ ಚಿತ್ರಮಂದಿರದ ಸಮೀಪದ ಮಳಿಗೆಯೊಂದರಲ್ಲಿ ಬಡಗಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ವೃತ್ತಿಯ ಜೊತೆಗೆ ಇವರಿಗೊಂದು ವಿಶಿಷ್ಟ ಪ್ರವೃತ್ತಿ ಇದೆ, ಅದೇ ಕನ್ನಡ ಸೇವೆ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಇವರ ಕೆಲಸದ ಅಂಗಡಿಯ ಮುಂದೆ ಒಂದು ಬೋರ್ಡ್ ಇದೆ. ಇಲ್ಲಿ ಮಹಾನ್ ವ್ಯಕ್ತಿಗಳ ಜನ್ಮದಿನದಂದು ಅವರ ಭಾವಚಿತ್ರದೊಂದಿಗೆ ಅವರು ಮಾಡಿದ ಸಾಧನೆಗಳ ವಿವರವಿರುತ್ತೆ. ಈ ವಿವರ ನೀಡೋ ಕೆಲಸ ಮಾಡೋದು ಇದೇ ಕಾರ್ಪೆಂಟರ್ ಕುಮಾರ್. ಈ ರೋಡಲ್ಲಿ ನಾನು ದಿನ ಓಡಾಡ್ತೀನಿ, ಅಂದರೂ ಅವಾಗ ಇದು ಚೆನ್ನಾಗೇ ಇರುತ್ತೆ. ಬಟ್ ನಾನು ಇಲ್ಲಿ ಬಂದು ಓದಿದಾಗ ಚೆನ್ನಾಗಿ ಈಸಿ ಆಗುತ್ತೆ. ಬಟ್ ಇಲ್ಲಿ ಎಲ್ಲ ಪೋಸ್ಟ್ ಎಲ್ಲ ಹಾಕಿದ್ದಾರೆ, ಇದರಿಂದ ನಮ್ಗೆ ತುಂಬ ಅನುಕೂಲನೂ ಆಗುತ್ತೆ. ಅಂದರೂ ಇಲ್ಲಿ ಏನಾದರೂ ನಮ್ಮ ಸ್ಟಡೀಸ್ ಕೂಡ ಯೂಸ್ ಆಗುತ್ತೆ. ಇದು ಓದೋದ್ರಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ. ಕೆಲವು ದಿನ ಸುಭಾಷಿತ ನುಡಿಮುತ್ತುಗಳು ಈ ಬೋರ್ಡ್ನಲ್ಲಿ ಕಾಣಸಿಗುತ್ತವೆ. ಅಂಗಡಿ ಸಮೀಪದ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಈ ಬೋರ್ಡ್ ಓದ್ಕೊಂಡು ಹೋಗೋದು ವಿಶೇಷ. ಈ ಮಕ್ಕಳಿಗೆ ನೆಹರು, ಗಾಂಧಿ, ಮದರ್ ಥೆರೇಸಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಅಬ್ದುಲ್ ಕಲಾಂ, ಕುವೆಂಪು ಹೀಗೆ ಹಲವರ ಕುರಿತು ಮಾಹಿತಿ ಒದಗಿಸುವ ಕಾರ್ಯವನ್ನ ಕಾರ್ಪೆಂಟರ್ ಕುಮಾರ್ ಮಾಡಿದ್ದಾರೆ. ಜೀವ ತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ಎಲ್ಲ ಕವಿಗಳ ಹುಟ್ಟಿದ ಹಬ್ಬವನ್ನ, ನಮ್ಮ ರಾಷ್ಟ್ರ ಹಬ್ಬವನ್ನ
ಮತ್ತು ವೀರ ಸೇನಾನಿಗಳ ಹಬ್ಬವನ್ನು ಅತ್ಯಂತ ವಿಜೃಂಭಣೆ ಪ್ರತಿದಿನ ಅವ್ರು ಮಾಡ್ತಾರೆ. ಮತ್ತು ಈ ಸುತ್ತಲಿನ ಜನಕ್ಕೆ ಒಂದು ತಿಳುವಳಿಕೆಯೋದಕ್ಕೋಸ್ಕರ ಒಂದು ಅಮೃತ ವಚನ ಮತ್ತು ಆ ಕವಿಗಳ ಸಂಪೂರ್ಣದ ವಿವರವನ್ನು ಪ್ರತಿನಿತ್ಯ ತನ್ನದೇ ಆದ ಕಾಯಕದ ಜೊತೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಶಿವಮೊಗ್ಗ ಒಳ್ಳೆ ಹೆಸರು ಗಳಿಸಬೇಕು, ಭಾರತದ ಭೂಪಟದಲ್ಲಿ ವಿಶೇಷವಾಗಿ ಗುರುತಿಸಿಕೊಳ್ಬೇಕು ಅನ್ನೋ ಹೆಬ್ಬಯಕೆ ಕುಮಾರರದ್ದು. ಹೀಗಾಗಿ ತುಂಗಾ ನದಿಗೆ ಒಂದು ವಿಭಿನ್ನ ಸೇತುವೆ ನಿರ್ಮಿಸುವ ಕನಸನ್ನ ಕುಮಾರ್ ಕಂಡಿದ್ದಾರೆ. ಸುಮಾರು 8 ವರ್ಷಗಳ ಕಾಲ ಶ್ರಮ ಹಾಕಿ ಸೇತುವೆ ನಕಾಶೆ ರೂಪಿಸಿದ್ದಾರೆ. ಕಂಪ್ಯೂಟರ್ನಲ್ಲಿ ಸಿದ್ಧಗೊಳಿಸಿದ ಸೇತುವೆ ಚಿತ್ರಣವನ್ನ ಅಂಗಡಿ ಗೋಡೆಯ ಮೇಲೆ ಅಳವಡಿಸಿದ್ದಾರೆ. ರೋಮ ರೋಮಗಳು ನಿಂತವು ತಾಯೇ, ಚೆಲುವ ಕನ್ನಡದೊಳೇನಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೇ ಇರುವಂಥದ್ದು ಒಂದು ಬ್ರಿಡ್ಜನ್ನ ಡಿಸೈನ್ ಮಾಡಬೇಕು ಅಂತ ಸುಮಾರು 8 ವರ್ಷ ತಗೊಂಡು 450 ಬ್ರಿಡ್ಜ್ CD ತೆಗೆದೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬ್ರಿಡ್ಜ್ಗಳು ಇದ್ದಾವೆ ಎಲ್ಲ ಬ್ರಿಡ್ಜನ್ನು CD ತೆಗೆದು ನಮ್ಮ ಪರಿಚಯ ಇದ್ದರ ಅಂಗಡಿಯಲ್ಲಿ ಆ ಒಂದು ಹೊಸ ಕಲ್ಪನೆ ಥರ ಅದನ್ನು ಆ ಬ್ರಿಡ್ಜನ್ನ ಡಿಸೈನ್ ಮಾಡಿದೆ. ಅದರಲ್ಲಿ ನಮ್ಮ ದೇಶದ ಮಹಾನ್ ವ್ಯಕ್ತಿ ಒಂದು 250 ಸ್ಟ್ಯಾಚ್ಯೂ ಬರುತ್ತಲ್ಲ, ಶಿವಮೊಗ್ಗದಲ್ಲಿ ಬಂದು ಈ ಚಿತ್ರವನ್ನು ನೋಡಿ ಅವರು ತುಂಬ ಮೈ ಮರೆತು ನೋಡಬೇಕು ಅಂತ ಒಂದು ಭಾವನೆಯಲ್ಲಿ ಇದನ್ನು ಮಾಡಿದ್ದೀನಿ. ಮೂಲತಃ ತಮಿಳುನಾಡಿನವರಾದ ಕುಮಾರ್ 5ನೇ ತರಗತಿವರೆಗೆ ತಮಿಳು ಭಾಷೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಾಗಾಗಿ ಕನ್ನಡದ ಓದು ಬರಹ ಅಷ್ಟಾಗೊತ್ತಿಲ್ಲ. ಫ್ಲೈವುಡ್, ಸನ್ಮೇಕ್ ಗ್ಲಾಸ್ ಕೆಲಸದ ಜೊತೆಗೆ ಬಾಗಿಲು ಚೌಕಟ್ಟು ಡಿಸೈನ್ ಕೂಡ ಮಾಡ್ತಾರೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಎಲೆ ಮರೆಕಾಯಿಯಾಗಿ ಕನ್ನಡ ಸೇವೆ ಮಾಡುವ ಇನ್ನಷ್ಟು ಜನರ ವಿವರಣೆ ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಸಿರಿಗನ್ನಡಂ